ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಕೌಟಿಲ್ಯ ದ ಮಾಸ್ಟರ್ ಮೈಂಡ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅಂದರೆ ತನ್ನ ನಡವಳಿಕೆಯಿಂದಲೂ ಅವನು ತನ್ನ ಕೀಳು ಜನ್ಮವನ್ನು ಹೆಜ್ಜೆ ಹೆಜ್ಜೆಗೂ ವ್ಯಕ್ತಪಡಿಸುತ್ತಲೇ ಇದ್ದಾನೆ. ಅದಕ್ಕಿಂತ ಮಿಗಿಲಾದ ನೋವಿನ ಸಂಗತಿ ಎಂದರೆ ಬ್ರಾಹ್ಮಣರ ಬಗ್ಗೆ, ಕ್ಷತ್ರಿಯರ ಬಗ್ಗೆ ಅವನಿಗೆ ಎಣೆ ಇಲ್ಲದಷ್ಟು ತಿರಸ್ಕಾರ. ಕ್ಷತ್ರಿಯ ಕುಲಕಂಟಕ ಪರಶುರಾಮನೆಂದೇ ಅವನ ಮೂಲಪುರುಷ ಮಹಾಪದ್ಮನಂದನ ಬಿರುದು. ನಾನು ತಿಳಿದ ಮಟ್ಟಿಗೆ ಅವನ ಅಮಾತ್ಯ ವರ್ಗದಲ್ಲಿ ಬ್ರಾಹ್ಮಣರಿದ್ದಾರಲ್ಲವೇ? ಅವನ ಪ್ರಧಾನ ಅಮಾತ್ಯ ರಾಕ್ಷಸನೂ ಬ್ರಾಹ್ಮಣನಲ್ಲವೇ? ಹೌದು ಅಪ್ಪಾಜಿ, ಅವನಿಗೆ ಈ ರಾಕ್ಷಸನೆಂಬ ಹೆಸರು ಹೇಗೆ ಬಂತು? ಚಣಕ ಸಣ್ಣಗೆ ನಕ್ಕು ಹೇಳಿದ. ವಸುಭೂತಿ ಎಂದು ಅವನ ಮೂಲ ಹೆಸರು. ಚಕ್ರವರ್ತಿ ಎಂದರೆ ಅತಿಯಾದ ನಿಷ್ಠೆ ಅವನದು. ಒಂದು ರೀತಿಯಲ್ಲಿ ಮೂಢನಂಬಿಕೆಯೆಂದೇ ಹೇಳಬಹುದು. ರಾಜಶಾಸನಗಳನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಎಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಅವನು ಹಿಂದೆ ಮುಂದೆ ನೋಡುವವನಲ್ಲ. ಅದರಿಂದ ಜನ ಅವನಿಗೆ ರಾಕ್ಷಸನೆಂದು ಅಡ್ಡ ಹೆಸರಿಟ್ಟರು. ಅದೇ ಕ್ರಮೇಣ ಪ್ರಚಲಿತವಾಗಿ ಈಗ ಬಹಳ ಜನರಿಗೆ ಅವನ ಮೂಲ ಹೆಸರೇ ಮರೆತು ಹೋಗಿದೆ. ಶಾಸ್ತ್ರ, ಪಾಂಡಿತ್ಯ ಮತ್ತು ಕ್ಷಾತ್ರಗುಣ ಎರಡರಿಂದಲೂ ಪರಿಪೂರ್ಣನಾದ ಆತ ಚಕ್ರವರ್ತಿಯ ಬಗೆಗಿನ ಕುರುಡು ಭಕ್ತಿಯಿಂದ ತನ್ನ ಸಾಮರ್ಥ್ಯವನ್ನು ವ್ಯರ್ಥಗೊಳಿಸುತ್ತಿರುವನೆಂದು ನನಗೆ ವಿಷಾದವಾಗುತ್ತದೆ. ಕೆಲವು ಸಲ ಅವನು ಸ್ವಧರ್ಮ ವಿರೋಧಿಯಾದ ಪಾಷಾಂಡನಂತೆ ಕಂಡುಬರುತ್ತಾನೆ. ಒಮ್ಮೆ ನಾನೇ ಆ ಬಗ್ಗೆ ಅವನೊಂದಿಗೆ ಮಾತನಾಡಿದೆ. ರಾಜನಿಷ್ಠೆಯೇ ತನ್ನ ಸ್ವಧರ್ಮವೆಂದು ಅವನು ಖಂಡಿತವಾಗಿ ನುಡಿದುಬಿಟ್ಟ. ಕರಭಾರದಿಂದ ತತ್ತರಿಸುತ್ತಿರುವ ಪ್ರಜೆಗಳ ಗೋಳುಗಳಿಗೆ ಕಿವುಡಾಗುವುದು ನ್ಯಾಯವೇ ಎಂದು ನಾನು ಕೇಳಿದೆ. ಅಲ್ಲದೆ ಇತರ ಜನರಿಗಿಂತ ಬ್ರಾಹ್ಮಣರ ಮೇಲೆ ಹೆಚ್ಚಿನ ಕರ ಹೇರುವುದು ದುರುದ್ದೇಶದ ಕಾರ್ಯವಲ್ಲವೇ ಎಂದೂ ಕೇಳಿದೆ. ಅದಕ್ಕೆ ಅವನು, ಇರಬಹುದು, ಆದರೆ ರಾಜಶಾಸನಗಳನ್ನು ನಾನು ಮೀರಲಾರೆ. ಅಲ್ಲದೆ ಅಮಾತ್ಯ ಪರಿಷತ್ತಿನ ಹೆಚ್ಚು ಜನ ರಾಜಶಾಸನಗಳನ್ನು ಬೆಂಬಲಿಸುತ್ತಿರುವಾಗ ನಾನೊಬ್ಬ ವಿರೋಧ ವ್ಯಕ್ತಪಡಿಸಿದರೂ ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದೆ. ಅವನ ರಾಜನಿಷ್ಠೆಯನ್ನು ಮೆಚ್ಚಬೇಕು, ಆದರೆ ರಾಜಶಾಸನ ಬರೀ ರಾಜ ಮತ್ತು ಅವನ ಅಮಾತ್ಯ ಪರಿಷತ್ತಿನ ಬಹುಮತದ ಮೇಲೆಯೇ ನಿರ್ಧಾರವಾಗುವುದಾದರೆ ಆ ರಾಜ ಮತ್ತು ಅಮಾತ್ಯರಿಗೆ ಒಂದು ನೈತಿಕ ಮತ್ತು ಧಾರ್ಮಿಕ ನೆಲೆಗಟ್ಟಿರಬೇಕಾಗುತ್ತದೆ. ಆಳುವವನಾದರೂ ರಾಜನಿಗೆ ಸರ್ವಮಾನ್ಯವಾದ ಒಂದು ತಾರ್ಕಿಕ ಚೌಕಟ್ಟಿರಬೇಕಾಗುತ್ತದೆ. ಆ ಚೌಕಟ್ಟಿನ ಒಳಗಿನ ನಿಯಮಗಳಲ್ಲಿ ಸರ್ವಜನರ ಸುಖ ಮತ್ತು ನೆಮ್ಮದಿಯ ದೃಷ್ಟಿ ಇರಬೇಕಾಗುತ್ತದೆ. ಅಲ್ಲವೇ ಅಪ್ಪಾಜಿ? ನೀನು ಕಲಿತ ದಂಡನೀತಿ ಶಾಸ್ತ್ರದ ಆಧಾರದ ಮೇಲೆ ಮಾತಾಡುತ್ತಿರುವೆಯಲ್ಲವೇ ವಿಷ್ಣು? ಆದರೆ ಈಗ ನಮ್ಮ ಶಾಸ್ತ್ರ ಸಿದ್ಧಾಂತಗಳೆಲ್ಲ ನಮ್ಮಂಥ ಬ್ರಾಹ್ಮಣರ ಅಧ್ಯಯನ ಮತ್ತು ಅಧ್ಯಾಪನಗಳಿಗೆ ಮಾತ್ರ ಸೀಮಿತವಾಗಿವೆ. ದಿನನಿತ್ಯದ ಬದುಕಿನಲ್ಲಿ ಅವುಗಳ ಬಳಕೆ ಮತ್ತು ಪ್ರಯೋಜನವಾಗುತ್ತಿಲ್ಲ, ಅಥವಾ ಅವು ದುರ್ಬಳಕೆಯಾಗುತ್ತಿವೆ ಎಂದೇ ಹೇಳಬಹುದು. ಕಾಯಿ ಪಲ್ಯಗಳನ್ನು ಕತ್ತರಿಸಲು ಕೊಟ್ಟ ಕತ್ತಿಯಿಂದ ಇನ್ನೊಬ್ಬನ ಕೊರಳು ಕತ್ತರಿಸಿದ ಹಾಗೆಂದು ಸುಮ್ಮನಿರುವಂತಿಲ್ಲ ಅಪ್ಪಾಜಿ. ಬೇರೆಯವರಿಗಿಂತ ಸಾಮಾಜಿಕ ಹೊಣೆ ನಮ್ಮ ಮೇಲೆ ಅಧಿಕವಾಗಿದೆ. ವೇದಶಾಸ್ತ್ರಗಳಲ್ಲಿ ಪಾರಂಗತನಾದ ಮಾತ್ರಕ್ಕೆ ಬ್ರಾಹ್ಮಣ ಪೂಜ್ಯನಾಗುವುದಿಲ್ಲ. ಅವನ ಪೂಜ್ಯತೆ ಬದುಕಿನಲ್ಲಿ ಸರ್ವಜೀವಿಗಳ ಶ್ರೇಯಸ್ಸಿಗೆ ಶ್ರಮಿಸುವುದರಿಂದ ಮಾತ್ರ ಬರುತ್ತದೆ. 4 ವರ್ಗಗಳಲ್ಲಿ ಬ್ರಾಹ್ಮಣನಿಗೆ ಹೆಚ್ಚಿನ ಮಾನ್ಯತೆ, ಪೂಜ್ಯತೆ ಸಿಗುತ್ತಿತ್ತು. ಅದರ ಕಾರಣ ಅವನು ತನ್ನ ಜ್ಞಾನದ ಬೆಳಕಿನಿಂದ ಸಮಾಜವನ್ನು ಬೆಳಗುತ್ತಿದ್ದ. ಈಗ ಏನಾಗಿದೆ? ಅಂಥ ಬ್ರಾಹ್ಮಣನಿಗೆ ಈಗ ಮನ್ನಣೆ ಇಲ್ಲ. ತಮ್ಮ ಕ್ಷಾತ್ರ ಗುಣದಿಂದ ಆಳುತ್ತಾ ಸಂರಕ್ಷಣೆ ಒದಗಿಸುತ್ತಿದ್ದ ಕ್ಷತ್ರಿಯ ಕುಲಗಳು ಮೂಲೆ ಗುಂಪಾಗಿವೆ. ಇತರ ವರ್ಣದವರೇ ಅಧಿಕಾರ ಸ್ಥಾನದಲ್ಲಿ ಮೆರೆಯುತ್ತಿದ್ದಾರೆ. ಇದೆಲ್ಲ ವರ್ಗಗಳ ನಡುವಿನ ದ್ವೇಷದಿಂದಲೇ ಎಂದು ನನ್ನ ಭಾವನೆ. ಅಂದರೆ ಬ್ರಾಹ್ಮಣ ಕ್ಷತ್ರಿಯರು ಮಾತ್ರ ಮೇಲು, ಉಳಿದೆರಡು ವರ್ಣಗಳು ಕೀಳೆಂದು ನಿಮ್ಮ ಭಾವನೆಯೇ? ಮೇಲು ಕೀಳಿನ ಭಾವನೆ ನನ್ನಲ್ಲಿಲ್ಲ. ಅಂಥ ಮೂರ್ಖ ಕೆಲಸ ನಾನು ಮಾಡುವುದಿಲ್ಲ. ಆದರೆ ಈ ಚಾತುರ್ವರ್ಣಗಳನ್ನು ಮಾಡಿದ ನಮ್ಮ ಋಷಿಗಳು, ಹಿರಿಯರು ಮೂರ್ಖರೆಂದು ಹೇಳಲಾಗುವುದೇ? ಸಂಸ್ಕಾರ, ವೃತ್ತಿ, ಸ್ವಭಾವ, ಆವರಣಗಳನ್ನು ಅನುಸರಿಸಿ ಅವರು ಮಾಡಿದ ಪದ್ಧತಿ ಸಮಾಜದ ಸುವ್ಯವಸ್ಥೆಯ ಒಂದು ಕಟ್ಟಳೆಯಲ್ಲವೇ? ಇರಬಹುದು, ಅಲ್ಲಲ್ಲಿ ಈ ಪದ್ಧತಿಯಲ್ಲಿ ಕೆಲವು ದೋಷಗಳು ಕಂಡುಬರುತ್ತಿರಬಹುದು. ಅವುಗಳನ್ನು ಸರಿಪಡಿಸಿಕೊಳ್ಳುವ ಅವಕಾಶವೂ ನಮ್ಮ ಕೈಯಲ್ಲೇ ಇದೆ. ಅದೆಲ್ಲ ಏನೇ ಆದರೂ ಸಮಾಜದ ಆರೋಗ್ಯದ ದೃಷ್ಟಿಯಿಂದಲೇ ನಡೆಯಬೇಕು. ಚಣಕನಿಗೆ ಮಗನ ಆಲೋಚನೆಯ ಧಾಟಿಯಿಂದ ಹೆಮ್ಮೆ ಎನಿಸಿತು. ಅಂದರೆ ಹುಟ್ಟಿನಿಂದ ಮಾತ್ರವೇ ವರ್ಣಗಳ ನಿರ್ಧಾರವಾಗುವುದೆಂದು ನಿಮ್ಮ ಅಭಿಪ್ರಾಯವೇ ಎಂದು ಕೆಣಕುವಂತೆ ಕೇಳಿದ. ಸಂಸ್ಕಾರದ ದೃಷ್ಟಿಯಿಂದ ನೋಡಿದರೆ ಅದು ನಿಜ, ವಿಷ್ಣುಗುಪ್ತ ನಿಸ್ಸಂದಿಗ್ಧವಾಗಿ ಹೇಳಿದ. ಆದರೆ ಶರ್ಮಪೂರ್ವಕವಾಗಿ ಬ್ರಾಹ್ಮಣ ಕ್ಷತ್ರಿಯ ಲಕ್ಷಣಗಳನ್ನು ರೂಢಿಸಿಕೊಳ್ಳುವಂತೆ ಬೇರೆ ವರ್ಣಗಳವರೂ ಪರಿವರ್ತನೆಗೊಳ್ಳುವುದು ಅಷ್ಟೇ ನಿಜ. ನನ್ನ ದೃಷ್ಟಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯರನ್ನು ಬಿಟ್ಟರೆ ಬೇರೆ ವರ್ಣಗಳವರಿಗೆ ಅಸಹನೆ ತೋರುವ ಮತ್ತು ಅತಿ ಗೌರವ ತೋರುವ ಸಂದರ್ಭ ಬರುವುದಿಲ್ಲ. ನೀವು ಹೇಳಿದಂತೆ ನಂದರ ಮೂಲಪುರುಷ ಸಂತಾನವಾಗಿರಬಹುದು, ಆದರೆ ಮಹಾಪದ್ಮನಂದನ ಕ್ಷತ್ರಿಯನಂತೆಯೇ ಬಾಳಿ ತನ್ನ ಸಾಮರ್ಥ್ಯದಿಂದಲೇ ಮಗಧವನ್ನು ಕಟ್ಟಿ ಬೆಳೆಸಿದ. ಅದೇ ಧನಾನಂದ ಒಬ್ಬ ರಾಜನಾಗಿ ಸಲ್ಲದ ನೀಚ ನಡವಳಿಕೆಗಳಿಂದ
ತಾನು ಇಂಥ ಜನ್ಮದವನೆಂಬುದನ್ನು ಪ್ರತಿಕ್ಷಣವೂ ನೆನಪು ಮಾಡಿಕೊಳ್ಳುತ್ತಿದ್ದಾನೆ. ಮಗನ ತರ್ಕಶಕ್ತಿಯನ್ನು ಚಣಕ ಮೆಚ್ಚಿದ. ಮುಂದೆ ಅವನು ವಾದ ಬೆಳೆಸುವ ಆಸಕ್ತಿ ತೋರಿಸಲಿಲ್ಲ. ಪಾಟಲಿಪುತ್ರದಲ್ಲಿನ ತನ್ನ ಅಸ್ತಿತ್ವದ ಸಮಸ್ಯೆ ನೆನಪಾಗಿ ಅವನು ಮಂಕಾದ. ಮಗನೊಂದಿಗೆ ಮತ್ತೆ ತಕ್ಷಶಿಲೆಗೆ ಹೋಗುವ ಇಚ್ಛೆಯೂ ಇರಲಿಲ್ಲ. ಇಲ್ಲೇ ಇದ್ದು ನಿತ್ಯ ನಡೆಯುವ ಅನ್ಯಾಯಗಳನ್ನು ಕಾಣುತ್ತಾ ತಟಸ್ಥನಾಗಿರುವಂತೆಯೂ ಇರಲಿಲ್ಲ. ಕಡೆಯ ಮಾತೆಂಬಂತೆ ವಿಷ್ಣುಗುಪ್ತ ಹೇಳಿದ್ದ, ಈ ಸಣ್ಣ ಪುಟ್ಟ ರಾಜ್ಯಗಳು ಜನಪದಗಳಾಗಿ ಒಡೆದು ಹೋಗಿರುವ ಆರ್ಯಾವೃತವನ್ನು ಸಮರ್ಥವಾದ ಒಂದೇ ರಾಜಸತ್ಯ ಆಳ್ವಿಕೆಗೆ ಒಳಪಡಿಸುವುದು ಸರಿಯಾದುದೆಂದು ನಾನು ಬಹಳ ದಿನಗಳಿಂದ ಆಲೋಚಿಸುತ್ತಿದ್ದೇನೆ. ಆ ಕಾರ್ಯ ನನ್ನಿಂದ ಸಾಧ್ಯವಾದರೆ ಮಾತೃಭೂಮಿಯ ಋಣವನ್ನು ಸಲ್ಲಿಸಿದಂತಾಗುತ್ತದೆ. ಆಚಾರ್ಯ, ಪರಿಚಾರಕ ಚಂದಕ ತುಸು ದನಿ ಎತ್ತೇರಿಸಿ ಕೂಗಿದ್ದರಿಂದ ವಿಷ್ಣುಗುಪ್ತ ಬೆಚ್ಚಿ ಎಚ್ಚರಗೊಂಡು ವಾಸ್ತವಕ್ಕೆ ಮರಳಿದ. ಅವನತ್ತ ತಿರುಗಿ ನೋಡಿದ. ಬಹಳ ಹೊತ್ತಾಯಿತು, ಭೋಜನಕ್ಕೆ ಸಿದ್ಧಪಡಿಸಿದ್ದೇನೆ ಎಂದ ಚಂದಕ. ನನಗೆ ಹಸಿವಿಲ್ಲ, ನೀನು ಊಟ ಮಾಡಿ ಮಲಗು ಎಂದು ವಿಷ್ಣುಗುಪ್ತ ಎದ್ದು ಮನೆಯಿಂದ ಹೊರಗೆ ಬಂದ. ನಿಶ್ಶಬ್ದ. ಬೀದಿಯೇ ನಿದ್ದೆ ಹೋಗಿತ್ತು. ಅಂಗಳದಲ್ಲಿ ಅತ್ತಿತ್ತ ಅಡ್ಡಾಡಿದ. ಮನಸ್ಸಿನ ಉದ್ವಿಗ್ನತೆ ಸ್ವಲ್ಪ ಶಾಂತವಾಗುವವರೆಗೂ ಅಡ್ಡಾಡುತ್ತಲೇ ಇದ್ದ. ಕಾಲುಗಳಿಗೆ ನೋವಿನ ಅನುಭವವಾಗುತ್ತಿದ್ದಂತೆ ಒಳಬಂದು ಬಾಗಿಲು ಭದ್ರಪಡಿಸಿದ. ಇಷ್ಟು ಹೊತ್ತಿಗೆ ಚಂದಕ ನಿದ್ದೆ ಹೋಗಿದ್ದ. ವಿಷ್ಣುಗುಪ್ತ ತನ್ನ ಚಾಪೆಯ ಮೇಲೆ ಮಲಗಿದ. ಸ್ವಲ್ಪ ಹೊತ್ತಿಗೆ ನಿದ್ದೆ ಆವರಿಸಿತು.